ಜೀವನದಾದ್ಯಂತ ಹೇಳ್ತಾ ಇರ್ಬೋದು. ಅದ್ಭುತವಾದ ದೇಶ, ಅದ್ಭುತವಾದ ಸಂಸ್ಕೃತಿ, ಇಡೀ ಭೂಮಂಡಲಕ್ಕೆ ಶಾಂತಿ ನೆಮ್ಮದಿಯನ್ನು ಕೊಡುವ ಪರಿಪೂರ್ಣವಾದ ಸಾಮರ್ಥ್ಯವನ್ನು ಹೊಂದಿರುವ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಶ್ರೀ ಸುಚೇಂದ್ರ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಭಗಿನಿ ಎಸ್ ಆರ್ ಲೀಲಾ ಅವರ ಅದ್ಭುತವಾದ ರಚನೆಯಿಂದ ಶೋಧ ಕಾರ್ಯದಿಂದ ಬಂದಿರುವ ಈ ಪದ್ಮಗಂಧಿ ಎಂಬ ಚಿತ್ರ ವಿಶ್ವದಾದ್ಯಂತ ಪ್ರಸಿದ್ಧವಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಇನ್ನೇನು ಸುಚೇಂದ್ರ ಪ್ರಸಾದ್ ಹೇಳಿದಾಗೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಮಾಡ್ತಾ ಇದ್ದಾರೆ. ನಿಶ್ಚಿತವಾಗಿ ಆಂಗ್ಲ ಭಾಷೆಯನ್ನು ಮಾಡಿ ಅಂತ ನನ್ನ ಅಭಿಪ್ರಾಯ. ಇಂಗ್ಲೀಷಲ್ಲಿಯೂ ಕೂಡ ಅನುವಾದ ಮಾಡಿ ಅದನ್ನು ಯಾವ ರೀತಿ ಪ್ರಸ್ತುತಪಡಿಸ್ಬೋದು ಅದನ್ನು ಮಾಡಿದ್ರೆ ತುಂಬ ಉತ್ತಮವಾಗುತ್ತೆ. ಈಗ ತಾನೇ 7 Flowers which have influenced the world civilization ಅಂತ ಆ ಪುಸ್ತಕದ ಬಗ್ಗೆ ಶ್ರೀಮತಿ ಸರ್ಗಲ ಲೀಲಾ ಅವರು ಹೇಳಿದರು. ವಿಶ್ವದಲ್ಲಿಯೇ ಪುಷ್ಪಗಳು ಇಷ್ಟು ಮಹತ್ವವನ್ನು, ಇಷ್ಟು ಪ್ರಭಾವವನ್ನು ಬೀರಿದೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಖಂಡಿತವಾಗಿ ತಿಳಿಯಬೇಕು ಅಂತ. ನಮ್ಮ ರಾಷ್ಟ್ರ ಪುಷ್ಪವೂ ಕೂಡ ಕಮಲವೇ. ರಾಷ್ಟ್ರದ ಪುಷ್ಪವೂ ಕೂಡ, ರಾಷ್ಟ್ರ ಪಕ್ಷಿ ಒಂದು ನಮ್ಮ ನವಿಲು, ರಾಷ್ಟ್ರ ಪಕ್ಷಿ, ರಾಷ್ಟ್ರ ಕವಿಗಳು ಪ್ರಮೋದ ರವೀಂದ್ರನಾಥ್ ಠಾಗೋರ್ ಆ ರೀತಿಯಾಗಿ ರಾಷ್ಟ್ರದ ಚಿಹ್ನೆಯೇ ಆಗಿರಬೇಕು. ಬೇರೆ ಯಾವ ರೀತಿಯಿಂದ ಹೇಳ್ತಾರೆ, ನಮ್ಮ ರಾಷ್ಟ್ರದಲ್ಲಿ ನಮ್ಮ ಧರ್ಮ ಗ್ರಂಥಗಳಲ್ಲಿ ಇದರ ಮಹಿಮೆ ಬಗ್ಗೆ ಅದನ್ನು ಗುರುತಿಸಿ ಹೇಳ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ, ಶ್ರೀಚಕ್ರ ಮಹಾವೀರ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅಷ್ಟದಳ ಮತ್ತು ಷೋಡಶದಳ ಪದ್ಮ ಶ್ರೀಚಕ್ರದ ಅಂಗವಾಗಿದೆ. ಅದನ್ನು ಹೇಳ್ತಾ ಇರಬೇಕಾದ್ರೆ ಪಾರಾಶರ್ಯ ವಚ ಸರೋಜ ಮಮಲಂ, ಪಾರಾಶರ್ಯ ವಚ ಸರೋಜ ಮಮಲಂ ಗೀತಾರ್ಥ ಗ್ರಂಥೋತ್ಕಟಂ ನಾನಾಖ್ಯಾನಕ ಕೇಸರಂ ಹರಿಕಥಾ ಸಂಬೋಧನಾ ಪೂಜಿತಂ ಲೋಕೆ ಸಜ್ಜನ ಷಟ್ಪದೈರಹರಹ ಪ್ರೀಯಮಾನಂ ಮುದಾ ಭೂಯಾತ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸ ಶ್ರೇಯಸೇ. ಮಹಾಭಾರತವೆಂಬ ಆ ಕಮಲ, ಮಹಾಭಾರತವನ್ನೇ ಕಮಲ ಪುಷ್ಪ ಎಂಬ ಭಾವನೆಯಿಂದ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದೀವಿ. ಭೂಯಾತ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯ, ನಮ್ಮ ಶ್ರೇಯಸ್ಸಿಗಾಗಿ ಈ ಕಲಿಯುಗದ ಮಲವನ್ನು ದೂರ ಮಾಡುವುದಕ್ಕೆ ಈ ಭಾರತವೆಂಬ ಪಂಕಜ ನಮಗೆ ನೆರವಾಗಲಿ ಅಂತ ಅದ್ಭುತವಾದ ಈ ಪಂಕಜ ಎನ್ನುವುದು ಪಾರಾಶರ್ಯ ವಚಃ, ಪರಾಶರ ಋಷಿಯ ಸಂತಾನವಾದ ಭಗವಂತನಾದ ವೇದವ್ಯಾಸ ಮುಖಾರದಿಂದ ಮುಖ ಅರವಿಂದದಿಂದ ಬಂದಿರುವುದು ಪಾರಾಶರ್ಯ ವಚ ಸರೋಜ ಮಮಲಂ ಗೀತಾ ಕಂದೋತ್ಕಟಂ. ಗೀತಾ ಭಗವದ್ಗೀತೆ ಎಂಬ ಕಂದದಿಂದ ತುಂಬಿರುವುದು, ಇದನ್ನು ನಿರಂತರವಾಗಿ ಪಾನ ಮಾಡುವುದು ಎಲ್ಲ ವಿದ್ವಾಂಸರು ನಾನಾಖ್ಯಾನಕ್ಕೆ ಹರಿಕಥಾ ಸಂಬೋಧನಾ ಬೋಧನೆ ಲೋಕೆ ಸಜ್ಜನ ಷಟ್ಪದೈ. ಷಟ್ಪದ ಅಂದರೆ ದುಂಬಿ, ಸಜ್ಜನರೆಂಬ ದುಂಬಿಗಳಿಂದ, ಜೇನು ಹುಳಗಳಿಂದ ನಿರಂತರವಾಗಿ ಸೇವಿಸಲ್ಪಡುವ ಈ ಭಾರತ ಲೋಕ ಕ್ಷೇಮವನ್ನು ಉಂಟು ಮಾಡಲಿ. ಇನ್ನೊಂದು ಶ್ಲೋಕ ತುಂಬ ಪ್ರಿಯವಾದ ಶ್ಲೋಕ ನಮಗೆ ಏನಪ್ಪ ಅಂತಂದರೆ ಭಗವಂತನಾದ ಗಣಪತಿಯ ಸ್ತುತಿ. ನಾವೆಲ್ಲರೂ ಗಜಾನನಂ ಭೂತಗಣಾದಿ ಸೇವೆ, ಆದರೆ ಅಗಜಾನನ ಪದ್ಮಾರ್ಕಂ ಗಜಾನನ ಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಿ. ಕೆಲವರು ಸ್ವಲ್ಪ ಅಷ್ಟು ಅಭ್ಯಾಸ ಇಲ್ಲದೆ ಇರಬೇಡ, ಅನೇಕ ದಂತಂ, ಅನೇಕದಂ ತಂ ಭಕ್ತಾನಾಂ ಏಕದಂತಂ. ಅಲ್ಲಿ ಅಗಜಾನನ ಪದ್ಮಾರ್ಕಂ ಅಂತ ಎಷ್ಟು ಸುಂದರವಾಗಿ ಪದ್ಮ ಶಬ್ದವನ್ನು ಬಳಸಿದ್ದಾರೆ. ಅಗಜ ಪಾರ್ವತಿ, ಆಕೆಯ ಮುಖವೇ ಪದ್ಮ. ಅಗಜ ಅಂದರೆ ಪಾರ್ವತಿ, ಅಗ ಅಂದರೆ ಬೆಟ್ಟ, ಹಿಮಾಲಯ, ಹಿಮಾಲಯದ ಪುತ್ರಿ ಪಾರ್ವತಿ, ಪರ್ವತ ಪುತ್ರಿ ಪಾರ್ವತಿ. ಅಗಜ ಆನನ, ಆಕೆಯ ಮುಖ ಕಮಲ. ಆ ಮುಖವೆಂಬ ಕಮಲವೇ ಅರಳುವುದು ಗಣಪತಿಯನ್ನು ನೋಡಿದಾಗ. ಗಣಪತಿ ಎಂಬ ಸೂರ್ಯನನ್ನು ನೋಡಿದಾಗ ಪಾರ್ವತಿಯ ಮುಖಾರದಿಂದ ಅರಳುತ್ತೆ. ಇಂಥ ಅದ್ಭುತವಾದ ಸಂಸ್ಕೃತ ವಾಂಗ್ಮಯದ ಅದ್ಭುತವಾದ ಈ ರೀತಿಯಾಗಿ ಪದ್ಮ ಶಬ್ದದ ಬಳಕೆಗೆ ಮಿತಿನೇ ಇಲ್ಲ. ಎಲ್ಲೆಲ್ಲಿಯೂ ನನಗೆ ಇನ್ನೊಂದು ಶ್ಲೋಕ ಬರ್ತದೆ, ಬೆಳಗ್ಗೆ ಭಜಗೋವಿಂದ ಓದ್ತಾ ಇರ್ತಾರೆ ಬಂದು ಗಮನಕ್ಕೆ. ನಲಿನಿ ದಲಗತ ಜಲಮತಿ ತರಲಂ ತತ್ವಜೀವಿತಂ ಅತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿಮಾನ ಪ್ರಸ್ಥಂ ಲೋಕಂ ಶೋಕಸ್ತಂ ಚ ಸಮಸ್ತಂ ಅಂತ ಆಚಾರ್ಯ ಶಂಕರರು ಈ ಪದ್ಮವನ್ನು ಯಾವ್ಯಾವ ರೀತಿಯಲ್ಲಿ ಬಳಸಿದ್ದಾರೆ. ವೈರಾಗ್ಯದ ದೃಷ್ಟಿಯಿಂದ ನೋಡಿದ್ರು ಕೂಡ ಪದ್ಮ ಕಮಲ ಅಂದರೆ ಪದ್ಮದ ದಳದ ಮೇಲಿರುವ ನೀರು ಅತಿ ತುಂಬ ಅದು
ಚಂಚಲವಾದ, ಯಾವಾಗ ಬೇಕಾದ್ರೂ ಬಿದ್ದು ಬಿಡುತ್ತೆ, ಅಂಟ್ಕೊಳ್ಳೋದೇ ಇಲ್ಲ. ಅದು ಅಂಟ್ಕೊಳ್ಳೋದಿಲ್ಲ. ಪದ್ಮಪತ್ರ ನಿಬಾಂಭಸ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ಪದ್ಮಪತ್ರದಂತೆ ಆ ನೀರು ಹೇಗೆ ಅದ್ರ ಮೇಲೆ ನಿಂತ್ಕೊಳ್ಳೋದು, ಆ ರೀತಿಯಾಗಿ ಜ್ಞಾನಿಗಳಿರುತ್ತಾರೆ. ಜ್ಞಾನಿಯ ದೃಷ್ಟಿಯಲ್ಲಿ ನೋಡಿದ್ರು ಪದ್ಮಕ್ಕೆ ಮಹತ್ವ, ಸೌಂದರ್ಯ ದೃಷ್ಟಿಯಲ್ಲಿ ನೋಡಿದ್ರು ಪದ್ಮಕ್ಕೆ ಮಹತ್ವ. ಇನ್ನು ಹಲವಾರು ಪಂಕದಲ್ಲಿ ಹುಟ್ಟಿರು, ಕೊಳಗಾದ ನೀರಲ್ಲಿ ಹುಟ್ಟಿಯೂ ಕೂಡ ಶಿರಸ್ಸು ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ, ಭಗವಂತನ ತಲೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅಂದರೆ ಯಾವ ರೀತಿಯಾದ ಜನ್ಮವೂ ಕೀಳಲ್ಲ ಮೇಲಲ್ಲ, ಪದ್ಮ ಅದಕ್ಕೆ ನಿದರ್ಶನವಾಗಿದೆ. ಪಂಕಜ, ಇಷ್ಟು ನಾಮಗಳು ಬಹುಶಃ ನಮ್ಮ ಇದರಲ್ಲಿ ಸಂಸ್ಕೃತ ವಾಂಗ್ಮಯದಲ್ಲಿ ಪದ್ಮಕ್ಕೆ ಎಷ್ಟು ಪರ್ಯಾಯವಾಚಿ ಶಬ್ದಗಳು ಬಹುಶಃ ಬೇರೆ ಯಾವ ಪದಕ್ಕೂ ಇಲ್ಲ ಅಂತ ಕಾಣುತ್ತೆ. ಅಷ್ಟು ಪರ್ಯಾಯವಾಚಿ ಶಬ್ದಗಳು ಪದ್ಮಕ್ಕೆ. ಕಮಲ, ಪದ್ಮ, ನಳಿನಿ, 36,000 ಹಯಗ್ರೀವ ಶಬ್ದಕ್ಕೆ 1.25 ಕೋಟಿ ಪರ್ಯಾಯವಾಚಿ ಸಿನೋನಿಮ್ಸ್. ಪದ್ಮಕ್ಕೆ 36,000. ಅದ್ಭುತವಾದ ಕೊಡುಗೆ ಇದು. ಅದರಿಂದ ಸ್ವಲ್ಪ ಎರಡನೇ ಮಾತಿಲ್ಲ ಅದರಲ್ಲಿ. ಹೀಗೆ ಇವತ್ತು ಅನುಗ್ರಹ ರೂಪಾಯಿ ಸುಚೇಂದ್ರ ಪ್ರಸಾದ್ ಪದ್ಮವನ್ನೇ ಕೊಡ್ತಾರೆ. ನಮ್ಮ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಬಹುಶಃ ಇಲ್ಲಿ ಎಷ್ಟು ಕಮಲ ಪುಷ್ಪವನ್ನು ಬಳಸ್ತೇವೋ ಬಹುಶಃ ಬೇರೆ ಬೇರೆ ನೋಡೋದು ಕಷ್ಟನೇ. ಒಬ್ಬರು ಭಕ್ತರಿಗೆ ದೇವಿ ಕನಸಲ್ಲಿ ಬಂದು, ಪ್ರತಿ ವರ್ಷ ಕನಸಲ್ಲಿ ಬಂದು